ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾರತ್ರ ಗೃಹ ಬಳಕೆಯ ಸಿಲಿಂಡರ್ ಇದೆಯೋ ಅವರೇ ಬಾಸ್ ಅನ್ನುವಂತ ಪರಿಸ್ಥಿತಿ ಇದೆ. ಕಾರಣ ಈಗ ಬಹುತೇಕ ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ, ಮನೆಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಜನರ ಪರದಾಟ ಮುಂದುವರಿತಾ ಇದೆ. ಹಂಗಾಗಿ ಇದೆಲ್ಲದಕ್ಕೂ ಕೂಡ ಮುಕ್ತಿ ಯಾವಾಗ ಅಂತ ಪ್ರಶ್ನೆ ಮಾಡ್ತಿದ್ದವರಿಗೆ ಸಿಹಿ ಸುದ್ದಿ ಸಿಗಬಹುದಾ ರಾಜ್ಯದ ಜನರಿಗೆ ಅಂತ. ಗ್ಯಾಸ್ಗಾಗಿ ಪರದಾಡುತ್ತಿರುವ ಹೋಟೆಲ್ ಮಾಲೀಕರಿಗೆ ಸಿಹಿ ಸುದ್ದಿ ಸಿಗುತ್ತಾ? ಕೆಲವೇ ಕ್ಷಣಗಳಲ್ಲಿ ಅನಿಲ ಕಂಪನಿಗಳ ಜೊತೆ ಸರ್ಕಾರದ ಸಭೆಯಂತೆ. ಸಿಲಿಂಡರ್ ಒದಗಿಸುವ ಬಗ್ಗೆ ಕಂಪನಿಗಳ ಜೊತೆ ಇವತ್ತು ಸರ್ಕಾರದ ಮಟ್ಟದಿಂದಲೇ ಸಭೆ ಆಗ್ತಾ ಇದೆ. ಹಾಗಾಗಿ ಗುಡ್ ನ್ಯೂಸ್ ಸಿಗಬಹುದಾ ಅಂತ. ರಾಜ್ಯದಲ್ಲಿ ಲಭ್ಯವಿರುವ ಗ್ಯಾಸ್ ಬಗ್ಗೆ ಮಾಹಿತಿನ ಪಡೆದುಕೊಳ್ತಾರಂತೆ ಸಚಿವರು. ಗ್ಯಾಸ್ಗಾಗಿ ಪರದಾಡ್ತಿರುವ ಹೋಟೆಲ್ಗಳಿಗೆ ಆ ಮೂಲಕ ಸಿಹಿ ಸುದ್ದಿ ಕೊಡಬಹುದಾ? ಸ್ಟಾಕ್ ಇದೆಯಾ ಇಲ್ವಾ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕಲ್ಲ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಅಲ್ಲಿನ ಕಂಪನಿಗಳ ಜೊತೆ ಸಚಿವರ ಸಭೆ ಆರಂಭ ಆಗುತ್ತೆ. ಸರಿಯಾಗಿ 10:30 ಸಭೆ ಅಂತ ಹೇಳಲಾಗ್ತಾ ಇದೆ. KH ಮುನಿಯಪ್ಪ ಅವರ ನೇತೃತ್ವದಲ್ಲಿ ಈ ಸಭೆ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ವಸಂತನಗರದ ಆಹಾರ ನಾಗರಿಕ ಸರಬರಾಜು ಕಚೇರಿಯಲ್ಲಿ ಸಚಿವ KH ಮುನಿಯಪ್ಪ ಅವರ ನೇತೃತ್ವದಲ್ಲಿ ಕೆಲವೇ ಕ್ಷಣಗಳಲ್ಲಿ ಸಭೆ ನಡೆಯಲಿದ್ದು, ಆದಷ್ಟು ಬೇಗ ಸಿಲಿಂಡರ್ ಸಮಸ್ಯೆ ಬಗೆಹರಿಸುವ ಬಗ್ಗೆ ಈ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಲಿದೆ. ಸಿಲಿಂಡರ್ ಒದಗಿಸುವ ಬಗ್ಗೆ ಕಂಪನಿಗಳ ಜೊತೆ ಮಹತ್ವದ ಮಾತುಕತೆಯಾಗಲಿದ್ದು, ರಾಜ್ಯದಲ್ಲಿ ಲಭ್ಯವಿರುವ ಗ್ಯಾಸ್ ಬಗ್ಗೆ ಸಚಿವರು ಮಾಹಿತಿ ಪಡೆದುಕೊಳ್ಳಲಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ಅನಿಲ ಕಂಪನಿಗಳ ಜೊತೆ ಸರ್ಕಾರದ ಸಭೆ ಅಂದಾಗ ಒಂದು ಕ್ಲಿಯರ್ ಸಂದೇಶ ಅಂತೂ ಹೋಟೆಲ್ ಮಾಲೀಕರಿಗೆ ಸಿಕ್ಕೇ ಸಿಗುತ್ತೆ. ಕಾರಣ ಸ್ಟಾಕ್ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ, ಸ್ಟಾಕ್ ಇಲ್ಲ ಅಂತ ಏಜೆನ್ಸಿ ಅವರು ಡೀಲರ್ಗಳು ಹೇಳ್ತಿದ್ದಾರೆ. ನಿಜಕ್ಕೂ ಸ್ಟಾಕ್ ಇದೆಯಾ ಇಲ್ವಾ? ಸಿಲಿಂಡರ್ ಯಾವಾಗ ಸಿಗುತ್ತೆ? ಎಷ್ಟು ದಿನಗಳ ಕಾಲ ಅವಕಾಶ ಬೇಕಾಗಬಹುದು? ಸಮರ್ಪಕ ರೀತಿಯಲ್ಲಿ ಸಿಲಿಂಡರ್ಗಳನ್ನ ಪೂರೈಕೆ ಮಾಡೋ ನಿಟ್ಟಿನಲ್ಲಿ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೋಟೆಲ್ ಮಾಲೀಕರಿಗೆ ಒಂದು ಕ್ಲಾರಿಟಿ ಬೇಕು. ಆ ಕ್ಲಾರಿಟಿ ಕೊಡೋ ಜವಾಬ್ದಾರಿ ಯಾರ್ದು? ಸರ್ಕಾರದ್ದು. ಹಾಗಾಗಿ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮುತುವರ್ಜಿ ವಹಿಸಿ KH ಮುನಿಯಪ್ಪ ಅವರು ತಮ್ಮ ನೇತೃತ್ವದಲ್ಲಿ ಸಭೆ ಕರೆದಿದ್ದಾರೆ. ಅನಿಲ ಕಂಪನಿಗಳು ಇವತ್ತು ಎಲ್ಲರೂ ಕೂಡ ಭಾಗಿಯಾಗ್ತಾರಂತೆ. ಹಾಗಾಗಿ ಅವರು ಕೊಡುವ ಮಾಹಿತಿ ಏನಾಗಿರುತ್ತೆ ಅನ್ನೋದು ಪ್ರಶ್ನೆ. ನಿಜಕ್ಕೂ ಸ್ಟಾಕ್ ಇದೆಯಾ ಇಲ್ವಾ ಅದ್ರ ಬಗ್ಗೆ ಇವತ್ತು ಕ್ಲಾರಿಟಿ ಸಿಕ್ಕಿಬಿಡುತ್ತೆ. ಸಚಿವರು ಆ ಕುರಿತ ಮಾಹಿತಿ ಪಡೆದುಕೊಂಡ ಬಳಿಕ ಅಟ್ಲೀಸ್ಟ್ ಹೋಟೆಲ್ ಮಾಲೀಕರಿಗೆ ಆ ಸಂದೇಶವನ್ನ ಕೊಡ್ತಾರಾ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇರಾನ್, ಇಸ್ರೇಲ್, ಅಮೆರಿಕ ಮಧ್ಯೆ ಯುದ್ಧ ಪ್ರಾರಂಭ ಆದಾಗಿನಿಂದಲೂ ಕೂಡ ಸತತವಾಗಿ 17ನೇ ದಿನಕ್ಕೆ ಕಾಲಿಟ್ಟಿದೆ ಯುದ್ಧ. ಇದರ ಮಧ್ಯದಲ್ಲಿ ಭಾರತದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಾಗಿ ಯುದ್ಧ ಪ್ರಾರಂಭ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪಾಪ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ, ಜೀವನ ನಡೆಸೋದು ಕಷ್ಟ ಆಗ್ತಾ ಇದೆ. ಹಾಗಾಗಿ ಅತಿ ದೊಡ್ಡ ಹೊಡೆತ ಹೋಟೆಲ್ ಉದ್ಯಮಕ್ಕೆ ಅಂತ ಮಾಲೀಕರು ಹೇಳ್ತಿದ್ದಾರೆ. ಅಟ್ಲೀಸ್ಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೇಳ್ತಾ ಇರೋ ಪ್ರಕಾರ ಆತಂಕ ಪಡಬೇಡಿ, ಸ್ಟಾಕ್ ಇದೆ, ಇನ್ನು 20-25 ದಿನ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಅಂತ ರಾಜ್ಯ ಸರ್ಕಾರ ಅಲ್ಲ, ಬದಲಾಗಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಕ್ಲಾರಿಟಿ ಕೊಟ್ಬಿಟ್ರು. ಹರ್ಮುಜ್ ಜಲಸಂಧಿ ಬಂದಾದ್ರೆ ಏನು, ಅಲ್ಲಿಂದ ಸರಬರಾಜು ಆಗ್ತಾ ಇಲ್ಲ ಅಂತ ಆತಂಕ ಪಡಬೇಡಿ, ಬದಲಾಗಿ ನಮ್ಮ ಸಪೋರ್ಟ್ಗೆ ನಿಂತ್ಕೊಂಡಿರೋದು 40 ದೇಶಗಳು. ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಭಾರತ ತೈಲ ಖರೀದಿ ಮಾಡುತ್ತೆ, ಸಿಲಿಂಡರ್ಗಳು ಬರುತ್ತೆ, ಯಾರು ಕೂಡ ಆತಂಕ ಪಡಬೇಡಿ, ಇದೆಲ್ಲವೂ ಕೂಡ ಕೃತಕ ಅಭಾವ ಸೃಷ್ಟಿ, ಕೃತಕ ಸಮಸ್ಯೆ ಇದು ಅಷ್ಟೇ ಅನ್ನುವಂಥ ವಿಚಾರವನ್ನ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಆಗಿ ರಾಜ್ಯ ಸರ್ಕಾರಗಳು ಕೂಡ ಅದನ್ನೇ ಹೇಳ್ತಾ ಇತ್ತು. ಹೌದು, ಕೃತಕ ಸಮಸ್ಯೆ ಆದ್ರೆ ಅಟ್ಲೀಸ್ಟ್ ಇರುವ ಸಿಲಿಂಡರ್ಗಳು, ಇರುವ ಸ್ಟಾಕ್ ಎಲ್ಲಿ ಹೋಗ್ತಾ ಇದೆ, ಯಾರು ಪಾಲಾಗ್ತಾ ಇದೆ, ಯಾಕೆ ಇದನ್ನ ದಂಧೆಯನ್ನ ತಡೆಗಟ್ಟುವಲ್ಲಿ ಸರ್ಕಾರಗಳು ಫೇಲ್ ಆಗ್ತಾ ಇದೆ ಅನ್ನೋದು ಅತಿ ದೊಡ್ಡ ಸಮಸ್ಯೆ ಆಗಿತ್ತು, ಅತಿ ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಹಾಗಾಗಿ ಮೋಸ್ಟ್ಲಿ ಈ ರೀತಿಯ ಒಂದು ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಒಂದು ಸ್ಟೆಪ್ ಅನ್ನ ಸಚಿವರು KH ಮುನಿಯಪ್ಪ ಅವರು ತೆಗೆದುಕೊಂಡಿದ್ದಾರೆ. ಇವತ್ತು ಸಭೆ ಮಾಡೋ ಮೂಲಕ ಯಾವ ರೀತಿಯ ಕ್ಲಾರಿಟಿ ಕೊಡ್ತಾರೆ ಮಾಲೀಕರಿಗೆ ಅನ್ನೋದನ್ನ ಕಾದ್ ನೋಡೋಣ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಸರ್ಕಾರದಿಂದ ಸಿಗುವ ಒಂದು ಸಂದೇಶಕ್ಕಾಗಿ ಹೋಟೆಲ್ ಮಾಲೀಕರು ಕಾಯ್ತಿದ್ದಾರೆ. ಸಿಲಿಂಡರ್ ಸ್ಟಾಕ್ ಇದೆಯಾ, ಸ್ಟಾಕ್ ಇದ್ರೆ ಎಲ್ಲಿ ಹೋಗ್ತಾ ಇದೆ, ಯಾಕೆ ನಮಗೆ ಸಿಗ್ತಾ ಇಲ್ಲ, ಎಷ್ಟು ದಿನಗಳ ಕಾಲ ಆಗುತ್ತೆ ಈ ಸಮಸ್ಯೆ ಪರಿಹಾರಕ್ಕೆ ಅಂತ ಇವತ್ತೊಂದು ಕ್ಲಾರಿಟಿ ಸಿಗಬಹುದಾ ಈ ಸಭೆಯಿಂದ?
ಖಂಡಿತ ಶ್ರುತಿ, ಇವತ್ತು ಏನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ನಡೆಸ್ತಿರುವಂತಹ ಸಭೆಯಲ್ಲಿ ಒಂದಿಷ್ಟು ಹೋಟೆಲ್ ಮಾಲೀಕರಿಗೆ ಗುಡ್ ನ್ಯೂಸ್ ಸಿಗತ್ತಾ ಅನ್ನುವಂತ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಸಾಕಷ್ಟು ಕಳೆದ ಒಂದು ವಾರದಿಂದಲೂ ಕೂಡ ರಾಜ್ಯದಲ್ಲಿ ಏನು ಗ್ಯಾಸ್ನ ಕೊರತೆ ಅಭಾವ ಹೆಚ್ಚಾಗಿರುವಂತದ್ದು, ಜೊತೆಗೆ ಯಾವುದೇ ರೀತಿಯಾದಂತಹ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ಗಳನ್ನ ಕೊಡೋದನ್ನ ಸರ್ಕಾರ ನಿಲ್ಲಿಸಿತ್ತು ಅನ್ನುವಂತ ಮಾಹಿತಿ ಇರುವಂತದ್ದು. ಹೀಗಾಗಿ ಇವತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಆಹಾರ ಸಚಿವರು ಸುದ್ದಿಗೋಷ್ಠಿ ಸಭೆಯನ್ನು ನಡೆಸ್ತಿದ್ದಾರೆ. ಜೊತೆಗೆ ಸಭೆಯ ಬಳಿಕ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸುವಂತದ್ದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿ ರಜೀಶ್ ಅವರು ಏನು ಗ್ಯಾಸ್ ಕಂಪನಿಗಳ ಜೊತೆಗೆ ಸಭೆಯನ್ನ ಸಂಜೆ 4 ಗಂಟೆಗೆ ಕರೆದ್ರೆ 10ವರೆಗೆ ಈಗ ಮುನಿಯಪ್ಪ ಅವರು ಸಭೆಯನ್ನ ಕರೆದಿದ್ದಾರೆ. ಗ್ಯಾಸ್ ಮಾಲೀಕರ ಜೊತೆ ಸಭೆಯನ್ನ ನಡೆಸಿ ಯಾವ ರೀತಿ ಲಭ್ಯತೆಯ ಪ್ರಮಾಣ ಇದೆ, ಜೊತೆಗೆ ಬೇರೆ ಈಗ ಹೊರದೇಶಗಳಿಂದ ಆಗಮನ ಆಗ್ತಿರುವಂತಹ ಗ್ಯಾಸ್ಗಳ ಪ್ರಮಾಣ ಎಷ್ಟಿದೆ ಅನ್ನುವಂಥದ್ದು ಕೂಡ ಮುಖ್ಯ ಆಗತ್ತೆ. ಜೊತೆಗೆ ಗ್ಯಾಸ್ ಕಂಪನಿಯ ಮಾಲೀಕರು ದರ ಏರಿಕೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಗ್ಯಾಸ್ಗಳ ಒಂದು ಹೊಂದಾಣಿಕೆಯನ್ನ ಮಾಡುವಂತದ್ದು, ಎಷ್ಟರ ಮಟ್ಟಿಗೆ ಗ್ಯಾಸ್ ಹೋಟೆಲ್ ಮಾಲೀಕರಿಗೆ ಕೊಡಬೇಕು, ಗೃಹ ಬಳಕೆಗೆ ಎಷ್ಟು ಕೊಡಬೇಕು, ಜೊತೆಗೆ ಏನು ಕಮರ್ಷಿಯಲ್ ಗ್ಯಾಸ್ಗಳು ಎಲ್ಲವೂ ಕೂಡ ಸಮರ್ಪಕವಾಗಿ ಇರಬೇಕನ್ನೋ ನಿಟ್ಟಿನಲ್ಲಿ ಸಭೆಯನ್ನ ನಡೆಸುವಂತದ್ದು. ಜೊತೆಗೆ ಆಸ್ಪತ್ರೆ ಆಗಿರ್ಬೋದು ಮತ್ತೆ ಎಮರ್ಜೆನ್ಸಿ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಂತ ಗ್ಯಾಸ್ಗಳು ಕೊರತೆ ಆಗಲೇಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಖಡಕ್ ಸೂಚನೆಯನ್ನ ಸಚಿವರು ಕೊಟ್ಟಿದ್ದಾರೆ. ಜೊತೆಗೆ ಕಾಳಸಂತೆಯಲ್ಲೂ ಕೂಡ ಯಾವ ರೀತಿ ಗ್ಯಾಸ್ಗಳು ಮಾರಾಟ ಆಗಬಾರ್ದು, ಎಲ್ಲೂ ಕೂಡ ಸಂಗ್ರಹ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಗ್ಯಾಸ್ ಕಂಪನಿಗಳ ಮಾಲೀಕರು ಮತ್ತು ಸಾರಿಗೆ ಇಲಾಖೆ ಆಗಿರ್ಬೋದು, ಆಹಾರ ಇಲಾಖೆ ಆಗಿರ್ಬೋದು, ಎಲ್ಲ ಇಲಾಖೆಗಳ ಜೊತೆಗೆ ಸರ್ಕಾರ ಸಭೆಗಳನ್ನು ನಡೆಸ್ತಾ ಇದೆ. ಈ ಒಂದು ಸಭೆಯಲ್ಲಿ ಮಹತ್ವದ ನಿರ್ಧಾರ ಬರುವಂತದ್ದು. ಜೊತೆಗೆ ಹೋಟೆಲ್ ಮಾಲೀಕರಿಗೆ ಒಂದಿಷ್ಟು ಗುಡ್ ನ್ಯೂಸ್ ಅನ್ನ ಕೊಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಅವರಿಗೂ ಕೂಡ ಏನು ಗ್ಯಾಸ್ಗಳನ್ನ ಕೊಡಲು ತೀರ್ಮಾನವನ್ನ ಮಾಡ್ತಾರೆ ಅನ್ನೋ ಮಾಹಿತಿ ಸಿಗ್ತಿರುವಂತದ್ದು. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.